ಇಡೀ ತಾಲೂಕಿನಾದ್ಯಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಿದಿರುಗುಪ್ಪೆ ಗ್ರಾಮದ ಸುತ್ತಮುತ್ತಲೂ ಒಂದು ಮಹದೇಶ್ವರ ಬೆಟ್ಟಕ್ಕೆ ನಡ್ಕೊಂಡು ಹೋಗುವಂಥ ಸಂಪ್ರದಾಯ 50 ವರ್ಷದಿಂದ ಸತತವಾಗಿ. ಆ ಒಂದು ಸಂಪ್ರದಾಯದಿಂದ ಭಕ್ತಾದಿಗಳು ಜಾಸ್ತಿ ಆಗಿರೋದ್ರಿಂದ ನಮ್ಮ ಗ್ರಾಮದಲ್ಲೇ ಒಂದು ಮಹದೇಶ್ವರ ದೇವಸ್ಥಾನ ಕಟ್ಟಬೇಕಂದ್ಬಿಟ್ಟು 15-20 ವರ್ಷದಿಂದ ಸತತವಾಗಿ ಎಲ್ಲ ಭಕ್ತಾದಿಗಳು ಇವತ್ತು ಒಂದು ಈ ಕಾರ್ಯಕ್ರಮನ ನೆರವೇರಿಸ್ಕೊಡ್ಬೇಕಂದ್ಬಿಟ್ಟು 20 ವರ್ಷದಿಂದ ಸತತವಾಗಿ ಪ್ರಯತ್ನಪಟ್ಟು ಇವತ್ತು ಒಂದು ಟ್ರಸ್ಟನ್ನು ಮಾಡಿಕೊಂಡು ಟ್ರಸ್ಟಲ್ಲಿ ಏನು 30 ಜನ ಇದ್ದಾರೆ, ನಂತರ ಏನು ಭಕ್ತಾದಿಗಳಿದ್ದಾರೆ, ಸುತ್ತಮುತ್ತಲಿನ ಭಕ್ತಾದಿಗಳಿರ್ಬೋದು. ಇದು ಯಾರೇ ಒಬ್ಬರ ದೇವಸ್ಥಾನ ಅಲ್ಲ, ಇಲ್ಲ ಯಾವುದೇ ಒಂದು ಪಕ್ಷದ ದೇವಸ್ಥಾನ ಅಲ್ಲ, ಒಂದು ಜಾತಿ ದೇವಸ್ಥಾನ ಅಲ್ಲ. ಎಲ್ಲ ಜಾತಿ ಜನಾಂಗ, ಎಲ್ಲ ಪಕ್ಷಭೇದ ಮರೆತು ಎಲ್ಲೇ ಜನಾಂಗ ಮರೆತು ಈ ದೇವಸ್ಥಾನಕ್ಕೆ ಸಹಕರಿಸಿದ್ದ, ಈ ದೇವಸ್ಥಾನಕ್ಕೆ ಎಲ್ಲೆಲ್ಲಿ ಯಾರ್ಯಾರು ಏನೇನು ದಾನ ಕೊಟ್ಟಿದ್ದಾರೋ ಅವ್ರಿಗೆಲ್ಲ ಮತ್ತೊಮ್ಮೆ ಮುಗಿದೊಮ್ಮೆ ಇವತ್ತು ಮಹದೇಶ್ವರ ದೇವರ ಕೃಪೆಯಿಂದ ಅವರಿಗೆ ಆರೋಗ್ಯ ಐಶ್ವರ್ಯ ಕೊಡಲಿ ಅಂದ್ಬಿಟ್ಟು ಮೊದಲನೇದಾಗಿ ಪ್ರಾರ್ಥನೆ ಮಾಡ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಭಕ್ತಾದಿಗಳಿಗೂ ಹಾಗೂ ಮಾತೆಯರಿಗೂ, ವಿಶೇಷವಾಗಿ ಮಾತೆಯವರು 1500 ಜನ ಮಾತೆಯವರು 500 ಕಳಶಗಳನ್ನು ಒತ್ತಿ ಇವತ್ತು ಮಧ್ಯಾಹ್ನದಿಂದ ಊರಿನ ಗ್ರಾಮದ ಸುತ್ತಲೂ ಎಲ್ಲ ದೇವಸ್ಥಾನಗಳ ಬಳಿ ಎಲ್ಲ ಗ್ರಾಮ ದೇವತೆಗಳಿಗೆ ನಮಸ್ಕರಿಸುತ್ತಾ ಇವತ್ತು ಎಲ್ಲ ಒಂದು ಈ ವಿಶೇಷ ಕಾರ್ಯಕ್ರಮ ಹೇಳಬೇಕಾದ್ರೆ ಒಂದು ಹಬ್ಬದ ರೀತಿಯಲ್ಲಿ, ನಮ್ಮೂರಲ್ಲಿ ಜಾತ್ರೆ ಕೂಡ ಈ ರೀತಿ ವಿಜೃಂಭಣೆಯಾಗಿ ನಡೆಯೋದಿಲ್ಲ, ಊರೊಬ್ಬನೂ ಸಹ ನಡೀತಿಲ್ಲ. ಇವತ್ತು ವಿಶೇಷವಾಗಿ ಹೇಳಬೇಕಾದ್ರೆ ಮಹದೇಶ್ವರ ಭಕ್ತಾದಿಗಳು ಪ್ರತಿಯೊಂದು ಮನೆಯಲ್ಲಿ, ಪ್ರತಿಯೊಂದು ಸುತ್ತಮುತ್ತ ಗ್ರಾಮದಲ್ಲಿ ಮಹದೇಶ್ವರ ಭಕ್ತಿದ್ದಾರೆ. ವಿಶೇಷವಾಗಿ ಮಹದೇಶ್ವರ ಸ್ವಾಮಿಯ ಬಗ್ಗೆ ಕಾಳಜಿ ವಹಿಸಿ ಈ 40 ವರ್ಷದಿಂದ ಭಕ್ತಾದಿಗಳು ಏನು ನಡ್ಕೊಂಡು ಹೋಗ್ತಾಯಿದ್ರು, ನಮ್ಮ ಗ್ರಾಮದಲ್ಲಿ ಒಂದು ವಿಶೇಷವಾಗಿ ದೇವಸ್ಥಾನ ಬೇಕು, ಇಲ್ಲಿ ಒಂದು ಅನ್ನಛತ್ರ, ಒಂದು ದಾಸೋಹ ಮಾಡಬೇಕು, ವಾರಕ್ಕೊಂದು ಸಮಯ ದಾಸೋಹ ಸೋಮವಾರ ನಡಬೇಕು. ಅದೇ ಥರ ವಿಶೇಷವಾಗಿ ಪ್ರತಿ ದಿವಸನೂ ದಾಸೋಹ ಮಾಡಬೇಕು, ವಿಶೇಷವಾಗಿ ಪೂಜೆ ನಡೀಬೇಕಂದ್ಬಿಟ್ಟು ಎಲ್ಲರ ಅಪೇಕ್ಷೆ. ಈ ಅಪೇಕ್ಷೆಗೆ ಸಹಕರಿಸಿದ ಎಲ್ಲ ಭಕ್ತಾದಿಗಳು ಮಹಾಶಯಗಳಲ್ಲಿ ನಾನು ಯಾಕಂದರೆ ಯಾರು ಒಬ್ಬರ ಹೆಸರು ಹೇಳೋಕ್ಕೆ ಇಚ್ಛೆ ಪಡುತ್ತಾರೆ, ಎಲ್ಲ ಭಕ್ತಾದಿಗಳು, ಎಲ್ಲ ಗ್ರಾಮಸ್ಥರು, ಸುತ್ತಮುತ್ತಲ ಗ್ರಾಮಸ್ಥರು, ಬೇರೆ ತಾಲೂಕಲ್ಲೂ ಬೇರೆ ರಾಜ್ಯದವರು ಕೂಡ ಸಹ ಸಹಾಯ ಮಾಡಿದ್ದಾರೆ. ಮತ್ತೊಮ್ಮೆ ಈ ಮಹದೇಶ್ವರ ಪರವಾಗಿ ಅವರಿಗೆ ಆರೋಗ್ಯ ಐಶ್ವರ್ಯ ಕೊಡಲಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇನ್ನು 4 ದಿವಸ ಕಾರ್ಯಕ್ರಮ ಸತತವಾಗಿರುತ್ತೆ. 12ನೇ ತಾರೀಕು ಪ್ರತಿಷ್ಠಾಪನೆ ಇರುತ್ತೆ. ವಿಶೇಷವಾಗಿ 10 ಜನ ಸ್ವಾಮೀಜಿಗಳು ಬರ್ತಾ ಇದ್ದಾರೆ. ವಿಶೇಷವಾಗಿ ಎಲ್ಲ ತಾಲೂಕಿನ, ಯಾಕಂದರೆ ಹೊಸೂರು ಸಚಿವರು ಸಹ ಬರ್ತಾ ಇದ್ದಾರೆ, ನಮ್ಮ ತಾಲೂಕಿನ ಎಲ್ಲ ಮಾಜಿ ಸಚಿವರಿರ್ಬೋದು, ಈಗಿನ ಶಾಸಕರಿರ್ಬೋದು, ಎಲ್ಲ ವಿಶೇಷವಾಗಿ ಅನೇಕ ರಾಜಕಾರಣಿಗಳಿರ್ಬೋದು, ಸ್ವಾಮೀಜಿಗಳು ಬರ್ತಾ ಇದ್ದಾರೆ. ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಬಂದು, ಎಲ್ಲ ಸಾರ್ವಜನಿಕರು ಬಂದು, ಯಾವುದೇ ಜಾತಿ ಜನಾಂಗ ಭೇದ ಭಾವನೆ ಇಲ್ಲದೆ, ಯಾವುದೇ ಪಕ್ಷ ಭೇದ ಭಾವನೆ ಇಲ್ಲದೆ ಎಲ್ಲರೂ ಸಹಕರಿಸಿ ಈ ಒಂದು ಮಹದೇಶ್ವರ ದೇವಸ್ಥಾನದ ಪ್ರತಿಷ್ಠಾಪನೆಯನ್ನು ವಿಜೃಂಭಣೆಯಿಂದ ನೆರವೇರಿಸಿ ಇಡೀ ತಾಲೂಕಿನಲ್ಲೆಲ್ಲ ಇಡೀ ರಾಜ್ಯದಲ್ಲೇ ಇದು ಎಮ್ಮರವಾಗಿ ಬೆಳೆಯಬೇಕು, ಇದೊಂದು ಪವಿತ್ರ ಸ್ಥಳ ಆಗಬೇಕಂದ್ಬಿಟ್ಟು ಆ ದೇವರಲ್ಲಿ, ಯಾಕಂದರೆ ದೇವರ ಸನ್ನಿಧಾನದಲ್ಲಿ ಇವತ್ತು ನಾವು ಇಷ್ಟು ರೀತಿ ಇವತ್ತು ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಬೇಕಂದ್ರೆ ಆ ಮಹದೇಶ್ವರ ಕೃಪಾಕಟಾಕ್ಷ ಇಲ್ಲದೆ ಅಂದರೆ ನಾವು ಇಲ್ಲಿ ಏನು ಮಾಡೋಕ್ಕಾಗ್ತಾಯಿಲ್ಲ. ಈ ಒಂದು ದಾನ ಕೊಟ್ಟಿರೋ ಭೂಮಿ ದಾನ ಕೊಟ್ಟಿರೋರ್ಗೂ ಇರ್ಬೋದು, ನಂತರ ಇನ್ನೂ ಒಬ್ಬರು ದಾನವನ್ನು ಕೊಟ್ಟಿದ್ದಾರೆ 1 ಗುಂಟೆ, ನಂತರ ಸಹಕರಿಸಿದ್ದಾರೆ. ನಮ್ಮ ಸ್ವಾಮೀಜಿಗಳು ಸತತವಾಗಿ ಸೋಮವಾರ ಬಂದು ಎಲ್ಲ ಪೂಜೆಯನ್ನು ನೆರವೇರಿಸಿ ಎಲ್ಲ ಭಕ್ತಾದಿಗಳಿಗೂ ಕಷ್ಟ ಎಲ್ಲ ಈಡೇರಿಸಿದ್ದಾರೆ. ಆ ಮಹದೇಶ್ವರ ಮತ್ತೊಮ್ಮೆ ಮುಗಿದೊಮ್ಮೆ ಎಲ್ರಿಗೂ ಆರೋಗ್ಯ ಐಶ್ವರ್ಯ ಕೊಡಲಿ ಅಂದ್ಬಿಟ್ಟು ನಾನು ಆ ಮಹದೇಶ್ವರ ಮುಖಾಂತರ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ಬಂದಿರೋಂಥ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ಮತ್ತೊಮ್ಮೆ ಈ ಒಂದು ದೇವಸ್ಥಾನಕ್ಕೆ ದಾನ ನೀಡಿದಂಥ ಎಲ್ಲ ಸಹಾಯ ಮಾಡಿದಂಥ ಕೆಲವರು ಕಾಣದೇ ಸಹಾಯ ಮಾಡಿದ್ದಾರೆ, ಕೆಲವರು ವಸ್ತು ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ, ಕೆಲವರು ಹಣದ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ. ಎಲ್ಲ ಸಾರ್ವಜನಿಕರಿಗೆ, ಎಲ್ಲ ಭಕ್ತಾದಿಗಳಿಗೆ ಮತ್ತೊಮ್ಮೆ ಮಹದೇಶ್ವರ ಸ್ವಾಮಿ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಈ ಬಿದಿರುಗುಪ್ಪೆ ಕ್ಷೇತ್ರದ ಯಾವುದೋ ಜನ್ಮದ ಋಣವನ್ನು ಬಿದಿರುಗುಪ್ಪೆ ಕ್ಷೇತ್ರದಲ್ಲಿ ನಾನು ತೀರಿಸಬೇಕಾಗಿತ್ತು ಅನಿಸುತ್ತೆ. 40 ವರ್ಷಗಳಿಂದ ಈ ಊರಿನ ಜನರು ಸುಮಾರು 50-60 ವರ್ಷಗಳಿಂದಲೂ ಸಹ ಪಾದಯಾತ್ರೆ ಮಾಡಿಕೊಂಡು ಹೋಗ್ತಾಯಿದ್ರು. ಆ ಒಂದು ಪಾದಯಾತ್ರೆ 1-2 ಶುರುವಾಗಿದ್ದು ಇವತ್ತಿನ ದಿನ 10,000 ಜನ ಪಾದಯಾತ್ರೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತೀವಿ ಯುಗಾದಿ ಸಮಯದಲ್ಲಿ. ಆ 10,000 ಜನರಿಗೂ ಸಹ ಬಿದಿರುಗುಪ್ಪೆ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು 10,000 ಜನರಿಗೂ ಸಹ ಮಹದೇಶ್ವರ ಬೆಟ್ಟದವರೆಗೂ ಅನ್ನದಾನದ ಸೇವೆ ಕಾರ್ಯಕ್ರಮಗಳನ್ನು ನೋಡಿ, ಅವರ ಒಂದು ದಾನ ಧರ್ಮಾದಿಗಳನ್ನು ನೋಡಿ ಮನಸೋತು ಈ ಕ್ಷೇತ್ರಕ್ಕೆ ಬಂದು ನಾವು 4 ವರ್ಷಗಳಿಂದ ಸೇವೆ ಮಾಡ್ತಾಯಿದ್ದೀವಿ. ಆ ಸೇವೆಯ ಫಲದಿಂದ ಇವತ್ತು ಒಂದು ಗುಡಿ ಆಗಿದೆ. ಹಾಗೆ ಶ್ರೀಯುತರು, ಹಾಗೆ ಗಣ್ಯ ವ್ಯಕ್ತಿಗಳು, ಹಾಗೆ ಈ ಕ್ಷೇತ್ರದ ಬಿದಿರುಗುಪ್ಪೆ ಕ್ಷೇತ್ರದ ಎಲ್ಲ ಭಕ್ತರು ಸಹ ನಮಗೆ ಬಹಳ ಗೌರವದಿಂದ, ಭಕ್ತಿಗೆ ಒಂದು ಊರು ಯಾವುದು ಅಂತಂದರೆ ಇವತ್ತಿನ ದಿನದಲ್ಲಿ ಬಿದಿರುಗುಪ್ಪೆ ಅನ್ನೋ ಲೆಕ್ಕಾಚಾರಕ್ಕಿದೆ. ಅದರಲ್ಲೂ ಇವತ್ತಿನ ಜಾನಪದ ಸೊಗಡು ಹಾಳಾಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತಿನ ದಿನ ಮಾರಿ ಕುಣಿತ, ಕಬ್ಬಳಮ್ಮನ ಕುಣಿತ, ಡೋಳು ಕುಣಿತ, ಹಾಗೆ ವೀರಗಾಸೆ, ಕಂಸಾಳೆ, ಇಂತಹ ಎಲ್ಲ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇದ್ದಾವೆ. ಈ ಒಂದು ಪುಣ್ಯಕ್ಷೇತ್ರ ಜಗತ್ ಪ್ರಸಿದ್ಧಿ ಆಗಬೇಕು, ಬಿದಿರುಗುಪ್ಪೆ ಒಂದು ಭೂಪಟದಲ್ಲಿ ಒಂದು ದೊಡ್ಡ ಹೆಸರು ಮಾಡಬೇಕು ಅನ್ನೋ ಒಂದು ಕನಸನ್ನು
ಕನಸನ್ನು ಕಟ್ಟಿಕೊಂಡು ಈ ಕ್ಷೇತ್ರವನ್ನು ನಾವು ಇಲ್ಲಿಯ ಭಕ್ತರೆಲ್ಲ ಸೇರಿ ಅಭಿವೃದ್ಧಿ ಮಾಡಿದ್ದೀವಿ. ಹಾಗೆ ಈ ಕಾರ್ಯಕ್ರಮ 12ನೇ ತಾರೀಕು ಸೋಮವಾರದ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ 4:30ರಿಂದ 7:30 ಒಳಗಡೆ ಮಹದೇಶ್ವರನ ಗರ್ಭಗುಡಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ಹಾಗೆ ಮಹಾಕುಂಭಾಭಿಷೇಕ 9ರಿಂದ 10ವರೆಗೆ ಇರ್ತದೆ. 9ರಿಂದ 10ವರೆಗೆ ಪೂರ್ಣಾಹುತಿ ಪೂಜೆ ಇರೋದ್ರಿಂದ ಆ ಸಮಯಕ್ಕೆ ಭಾಳ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಹಾಗೂ ಭಕ್ತರು ಶರಣರು ಎಲ್ಲರೂ ಬರೋದ್ರಿಂದ ಇನ್ನು ಉಳಿದಂಥ ಭಕ್ತಾದಿಗಳು ಬಾರದೇ ಇರತಕ್ಕಂಥವ್ರು ನೋಡದೇ ಇರತಕ್ಕಂಥವ್ರು ಬಂದು ಈ ಕ್ಷೇತ್ರಕ್ಕೆ ಶರಣಾಗಿ ಅವರ ಸಕಲ ಸಂಕಷ್ಟಗಳನ್ನು ನಿವಾರಿಸುವ, ಬಡತನ ಕಳೆದು ಸಿರಿತನ ಕೊಡುವ ಮಹದೇಶ್ವರನಿಗೆ ಪ್ರತಿಯೊಬ್ಬರು ಶರಣಾಗಬೇಕು. ಈ ಒಂದು ಇತಿಹಾಸದಲ್ಲಿ ಮಹದೇಶ್ವರನ ಹೆಸರು ಜಗತ್ಪ್ರಸಿದ್ಧಿ ಈಗಲೇ ಆಗಿದೆ. ಇನ್ನು ಜಗದಲ್ಲಿ ಅವನ ಹೆಸರು ಶಾಶ್ವತವಾಗಬೇಕು, ಭಕ್ತರಿಗೆಲ್ಲ ಒಳ್ಳೆಯದಾಗಬೇಕು ಅನ್ನೋ ಸದುದ್ದೇಶ.